ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ರಾಜ್ಯ ಸರ್ಕಾರ ಮಹಿಳೆಯರಿಗಾಗಿ ಮೀಸಲಿಟ್ಟಿದ್ದ ಈ ಯೋಜನೆಯಡಿ ಮಹಿಳಾ ಫಲಾನುಭವಿಗಳಿಗೆ ಮಾಸಿಕವಾಗಿ 1600ರಿಂದ ನೀಡುತ್ತಿದ್ದ ಪಿಂಚಣಿಯನ್ನು ಈಗ 3100ಕ್ಕೆ ಹೆಚ್ಚಿಸಿದೆ. ಹಾಗಾದರೆ ಆ ಯೋಜನೆ ಯಾವುದು, ಯಾವೆಲ್ಲ ಮಹಿಳೆಯರಿಗೆ ಈ ಯೋಜನೆಯ ಲಾಭ ಸಿಗುತ್ತದೆ ಹಾಗೂ ಈ ಯೋಜನೆಗೆ ಎಲ್ಲಿ ಅರ್ಜಿ ಸಲ್ಲಿಸಬಹುದು ಮುಂತಾದವುಗಳ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣಿಸೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅನ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. 2025ರ ವಿಧವಾ ಪಿಂಚಣಿ ಯೋಜನೆ ದ್ವಿಗುಣ ಪಿಂಚಣಿ ಘೋಷಣೆ. ಭಾರತ ಸರ್ಕಾರವು 2025ರಿಂದ ವಿಧವಾ ಪಿಂಚಣಿ ಯೋಜನೆಯಲ್ಲಿ ದೊಡ್ಡ ಬದಲಾವಣೆ ತಂದಿದೆ. ಲಕ್ಷಾಂತರ ಮಹಿಳೆಯರ ಆರ್ಥಿಕ ಸ್ಥಿತಿ ಸುಧಾರಿಸುವ ದಿಶೆಯಲ್ಲಿ ಪಿಂಚಣಿ ಮೊತ್ತವನ್ನು ದ್ವಿಗುಣಗೊಳಿಸಲು ಅನುಮೋದನೆ ನೀಡಲಾಗಿದೆ. ಈ ನಿರ್ಧಾರವು ವಿಧವೆಯರು ಎದುರಿಸುವ ಆರ್ಥಿಕ ತೊಂದರೆಗಳನ್ನು ಕಡಿಮೆ ಮಾಡಲು ಮತ್ತು ಅವರ ಜೀವನ ಮಟ್ಟವನ್ನು ಉನ್ನತೀಕರಿಸಲು ಗಮನಾರ್ಹವಾಗಿದೆ. ವಿಧವಾ ಪಿಂಚಣಿ ಯೋಜನೆ ಎಂದರೇನು? ಈ ಯೋಜನೆಯು ಪತಿಯನ್ನು ಕಳೆದುಕೊಂಡ ಮಹಿಳೆಯರಿಗೆ ಆರ್ಥಿಕ ನೆರವು ನೀಡುವುದರ ಮೂಲಕ ಅವರ ಮೂಲಭೂತ ಅಗತ್ಯಗಳನ್ನು ಪೂರೈಸುವ ಉದ್ದೇಶವನ್ನು ಹೊಂದಿದೆ. ಪ್ರಮುಖ ವಿವರಗಳು: ಪಿಂಚಣಿ ಮೊತ್ತ 2025ರಿಂದ ಇನ್ನೇನು ಶೀಘ್ರದಲ್ಲಿ ಅಂದರೆ ಮುಂಬರುವ ತಿಂಗಳಿನಿಂದ 1600 ರೂಪಾಯಿಗಳಿಂದ 3200ಕ್ಕೆ ಹೆಚ್ಚಾಗುತ್ತದೆ. ಅರ್ಜಿ ವಿಧಾನ: ಆನ್ಲೈನ್ ಮತ್ತು ಆಫ್ಲೈನ್ ಮೋಡ್ಗಳಲ್ಲಿ ಸರಳೀಕರಿಸಲಾಗಿದೆ. ಕಾರ್ಯಗತಗೊಳಿಸುವಿಕೆ: ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಜಾರಿಗೊಳಿಸಲಾಗುತ್ತದೆ. ಪಿಂಚಣಿ ಹೆಚ್ಚಳದ ಪ್ರಭಾವ: ಆರ್ಥಿಕ ಸುರಕ್ಷತೆ: ಹೆಚ್ಚಿದ ಪಿಂಚಣಿಯಿಂದ ಮನೆ ಖರ್ಚು, ವೈದ್ಯಕೀಯ ವೆಚ್ಚಗಳು ಮತ್ತು ಮಕ್ಕಳ ಶಿಕ್ಷಣಕ್ಕೆ ಸಾಕಷ್ಟು ನೆರವು. ಸಾಮಾಜಿಕ ಸಬಲೀಕರಣ: ವಿಧವೆಯರು ಸ್ವಾವಲಂಬಿಯಾಗಿ ಜೀವನ ನಡೆಸಲು ಪ್ರೋತ್ಸಾಹ. ದಾರಿದ್ರ್ಯ ಕಡಿತ: ಕುಟುಂಬಗಳ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿ ಸಮಾಜದಲ್ಲಿ ಸಮತೋಲನ ಉಂಟಾಗುತ್ತದೆ. ದ್ವಿಗುಣ ಪಿಂಚಣಿ ಪ್ರಯೋಜನಗಳು: ಈ ಪಿಂಚಣಿಯ ಡಬಲ್ ಮಾಡೋದ್ರಿಂದ ಏನೇನು ಪ್ರಯೋಜನ ಸಿಗುತ್ತೆ ನೋಡೋದಾದರೆ, ವಿಧವೆಯರು ಮತ್ತು ಅವರ ಕುಟುಂಬಗಳಿಗೆ ಹೆಚ್ಚಿನ ಹಣಕಾಸು ನೆರವು, ಆರೋಗ್ಯ ಮತ್ತು ಶಿಕ್ಷಣದ ಮೇಲೆ ಹೂಡುವ ಹಣದ ಪ್ರಮಾಣ ಹೆಚ್ಚಳ, ಮಹಿಳಾ ಸಾಮರ್ಥ್ಯೀಕರಣ ಮತ್ತು ಜಾಗೃತಿಗೆ ಕೊಡುಗೆ. 2025ರ ಪಿಂಚಣಿಗೆ ಅರ್ಜಿ ಸಲ್ಲಿಸುವ ವಿಧಾನ: ಆನ್ಲೈನ್ ಅರ್ಜಿ. ಸರ್ಕಾರದ ಸಾಮಾಜಿಕ ಕಲ್ಯಾಣ ಇಲಾಖೆಯ ಅಧಿಕೃತ ವೆಬ್ಸೈಟ್. ಇದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಈ ವೆಬ್ಸೈಟ್ನ ಲಾಗಿನ್ ಮಾಡಿ. ಇದರಲ್ಲಿ ವಿಧವಾ ಪಿಂಚಣಿ ಅರ್ಜಿ ಫಾರ್ಮನ್ನು ಭರ್ತಿ ಮಾಡಿ, ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಿ. ಅದು ಆಧಾರ್ ಕಾರ್ಡ್, ಪತಿಯ ಮರಣ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ. ಅದರ ಸಬ್ಮಿಟ್ ಮಾಡಿ ಅನುಮೋದನೆಗಾಗಿ ಕಾಯಿರಿ. ಆಫ್ಲೈನ್ ಅರ್ಜಿ: ಸ್ಥಳೀಯ ತಹಶೀಲ್ದಾರ ಕಚೇರಿ ಅಥವಾ ಗ್ರಾಮ ಪಂಚಾಯತನ್ನು ಸಂಪರ್ಕಿಸಿ. ಅರ್ಜಿ ಫಾರ್ಮ್ ಪಡೆದು ದಾಖಲೆಗಳನ್ನು ಸಲ್ಲಿಸಿ. ಅಗತ್ಯ ದಾಖಲೆಗಳು: ಇದಕ್ಕೆ ಅರ್ಜಿ ಸಲ್ಲಿಸಬೇಕಾದ ಅಗತ್ಯ ದಾಖಲೆಗಳು ನೋಡೋದಾದರೆ, ಪತಿಯ ಮರಣ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಖಾತೆ ವಿವರ, ಆದಾಯ ಪ್ರಮಾಣ ಪತ್ರ, ವಿಧವಾ ಸ್ಥಿತಿ ದೃಢೀಕರಿಸುವ ಸ್ವಯಂ ಘೋಷಣಾ ಅಫಿಡವಿಟ್. ಥ್ಯಾಂಕ್ ಯು ಗೈಸ್. ಇನ್ನೊಂದು, ಇದಕ್ಕೆ ಯಾವುದೇ ರೀತಿಯ ಕೊನೆ ದಿನಾಂಕ ಘೋಷಣೆ ಮಾಡಿಲ್ಲ. ಸೊ ನಿಮಗೆ ಇದರಿಂದ ಹೆಚ್ಚಿನ ಲಾಭಾಂಶ ಆಗುತ್ತೆ. ಸೊ ಯಾರಿಗಾರ ಇದ್ದರೆ ದಯವಿಟ್ಟು ಅದನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಗೈಸ್.